ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಗೆ ಸಾದಿಕ್ ಪೈಲ್ವಾನ್ ಅವರು ಒಂಥರ ಬಿಸಿ ತುಪ್ಪ ಆಗ್ಬಿಟ್ಟಿದ್ರು. ಯಾಕೆಂದರೆ ಅವರು ಬಂಡಾಯ ಇದ್ದಿದ್ರು, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿಲ್ಲ ಅಂತ. ಬಹುತೇಕ ಈಗ ಶಮನ ಆದಂತೆ ಕಂಡು ಬರ್ತಾ ಇದೆ. ಸಾದಿಕ್ ಪೈಲ್ವಾನ್ ಸಂಧಾನ ಬಹುತೇಕ ಸಕ್ಸಸ್. ಕಣದಿಂದ ಹಿಂದೆ ಸರಿಯುವಂತೆ CM ಸೂಚನೆ ಕೊಟ್ಟಿದ್ದಾರೆ. ಬಟ್ ನಾಮಿನೇಷನ್ ವಾಪಸ್ ತಗೊಳ್ಳೋಕ್ಕೆ ಡೆಡ್ಲೈನ್ ಮುಗಿದೋಯ್ತು ನಿನ್ನೆ. ಸಾದಿಕ್ ಪೈಲ್ವಾನ್ ಅವ್ರನ್ನ ಕರೆಸಿ CM ಸಂಧಾನವನ್ನು ಮಾಡಿದ್ದಾರೆ. ಅಂದರೆ ಅವರು ಪ್ರಚಾರದಿಂದ ದೂರ ಉಳಿಬೋದು ಇನ್ಮೇಲೆ ಅಷ್ಟೇ, ಅಥವಾ ಅವರೇನೇ ಸಮರ್ಥ ಶಾಮನೂರು ಪರವಾಗಿ ಪ್ರಚಾರ ಮಾಡಬಹುದು. ಸಂಜೆ ಸಾದಿಕ್ ಪೈಲ್ವಾನ್ ಅಧಿಕೃತ ಘೋಷಣೆ ಮಾಡುವ ಸಾಧ್ಯತೆ ಇದೆ ಅಂತ. ಸೊ ಬಂಡಾಯ ನಿನ್ನೆನೇ ಶಮನ ಆಗಿದ್ದರೆ ಇಷ್ಟೊತ್ತಿಗೆ 3 ಗಂಟೆ ಒಳಗಡೆ ಆಗಿದ್ದರೆ ಅವ್ರು ನಾಮಿನೇಷನ್ ವಾಪಸ್ ತಗೋತಾ ಇದ್ರು. ಈಗ ಅವ್ರು ನಾಮಿನೇಷನ್ ವಾಪಸ್ ತಗೊಳ್ಳೋಕ್ಕೂ ಆಗಲ್ಲ, ಟೈಮ್ ಮುಗಿದೋಗಿದೆ. ಬಟ್ ಅವರು ಚುನಾವಣೆಯಿಂದ ನಾನು ಹಿಂದೆ ಸರಿತೀನಿ ಅಂತ ಹೇಳ್ಬೋದು. ಸೊ CM ಜಮೀರ್ ಕೈಲಾಗಲಿಲ್ಲ, ರಿಜ್ವಾನ್ ಅರ್ಷದ್ ಕೈಲಾಗಲಿಲ್ಲ, ತನ್ವೀರ್ ಸೇಠ್ ಕೈಲಾಗಲಿಲ್ಲ. ಕೊನೆಗೆ ಮುಖ್ಯಮಂತ್ರಿಗಳೇ ಕರೆಸಿ ಮಾತನಾಡಬೇಕಾದ ಪರಿಸ್ಥಿತಿ ಬಂತು. ಹಾಗಾಗಿ ಅಲ್ಪಸಂಖ್ಯಾತರ ಬಂಡಾಯ ದಾವಣಗೆರೆ ದಕ್ಷಿಣದಲ್ಲಿ ಬಹುತೇಕ ಶಮನವಾಗಿದೆ. ಬಟ್ ಅಲ್ಪಸಂಖ್ಯಾತ ಜನ ಅವರು ತೀರ್ಮಾನ ತಗೊಳ್ಳೋದಕ್ಕೆ ಸ್ವತಂತ್ರರಿದ್ದಾರೆ, ಅವ್ರೇನು ಬೇಕಾದ್ರೂ ಮಾಡ್ಬೋದು. ನಾಯಕರ ಬಂಡಾಯ ಶಮನ ಆಗಿದೆ. ಹಾಗಾಗಿ ಇನ್ನು ಮುಂದೆ ಈಗ ಸಮರ್ಥ ಶಾಮನೂರು ಗೆಲ್ಲಿಸೋದಕ್ಕೆ ಸಾದಿಕ್ ಪೈಲ್ವಾನ್ ಅವರು ಪ್ರಯತ್ನ ಯಾವ ರೀತಿ ಪಡ್ತಾರೆ, ಏನು ಎತ್ತ ಅಂತಕ್ಕಂಥದ್ದು ನೋಡಬೇಕು. ಅವ್ರು ಹೇಳಿದರು, ಸಾದಿಕ್ ಪೈಲ್ವಾನು ದೇವರು ಬಂದು ಹೇಳಿದ್ರು ನಾನು ನಾಮಿನೇಷನ್ ವಾಪಸ್ ತಗೊಳ್ಳಲ್ಲ ಅಂತ. ಈಗೇನೋ ನಾಮಿನೇಷನ್ ವಾಪಸ್ ತಗೊಳ್ಳೋಕ್ಕೆ ತೀರ್ಮಾನ ಮಾಡಿದ್ದಾರೆ. ಇವರ ಬೆಂಬಲಿಗರು ಏನು ಹೇಳ್ತಾರೆ ಇವಾಗ ನೋಡಬೇಕು. ಇವ್ರಿಗೇನು ಭರವಸೆ ಕೊಟ್ಟಿದ್ದಾರೋ, MLC ಮಾಡ್ತೀವಿ ಅಂತನೋ ಏನೋ ಹೇಳಿರಬೇಕು ಅನಿಸುತ್ತೆ. ಹಾಗಾಗಿ ಅವರು ತಮ್ಮ ಕಣದಿಂದ ಹಿಂದೆ ಸರಿಯುವ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅದನ್ನು ಅಧಿಕೃತವಾಗಿ ಅವರೇ ಘೋಷಣೆ ಮಾಡಬೇಕು. ಮುಂದೇನು ಅಂತಕ್ಕಂಥದ್ದು ನೋಡಬೇಕು. ನಾಮಿನೇಷನ್ ವಾಪಸ್ ತಗೊಳ್ಳೋದಕ್ಕೆ ಟೈಮ್ ಮುಗಿದೋಗಿದೆ. ಅವರು ಕಣದಲ್ಲಿ ಇರ್ತಾರೆ. ಇವಾಗ ಕಣದಲ್ಲಿದ್ದರೂ ಕೂಡ ಚುನಾವಣೆಯಿಂದ ನಾನು ಹಿಂದೆ ಸರಿತೀನಿ ಎನ್ಬೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಈಗ ನಾಮಿನೇಷನ್ ಹಿಂಪಡೆಯೋದಕ್ಕೆ ಸಮಯ ಮುಗಿದೋಗಿದೆ. ಹಾಗಾಗಿ ಈಗ ಬಂಡಾಯ ಶಮನ ಆದರೂ ಕೂಡ ಮುಂದೆ ಏನು ಮಾಡ್ಬೋದು ಸಾದಿಕ್ ಪೈಲ್ವಾನ್ ಅಂತ? ಅಂದರೆ ಅವರು ಒಂದು ಘೋಷಣೆಯನ್ನು ಮಾಡ್ಬೋದು. ಅಂದರೆ ಅವರು ಈಗ ಕಣದಲ್ಲಿ ಇರ್ತಾರೆ, ಇದ್ರೂ ಕೂಡ ನಾನು ಸ್ಪರ್ಧೆಯಲ್ಲಿ ಇಲ್ಲ, ನಾನು ಸ್ಪರ್ಧೆಯಿಂದ ನಿವೃತ್ತಿಯನ್ನು ಪಡಿತಾ ಇದ್ದೀನಿ ಅನ್ನುವಂಥ ಘೋಷಣೆ, ಅವರ ಹೆಸರು ಅಥವಾ ಅವರು ಪಡೆದಿರುವಂಥ ಸಿಂಬಲ್ ಹಾಗೆ ಉಳಿದುಕೊಳ್ಳುತ್ತೆ. ಹಾಗಾಗಿ ಸಾದಿಕ್ ಪೈಲ್ವಾನ್ ಅನ್ನೋ ವಿಚಾರದಲ್ಲಿ ಅಂದರೆ ನಾಮಪತ್ರ ವಾಪಸ್ ಪಡೆಯುವ ಕಡೆಗಳಿಗೆವರೆಗೆ ಕಾಂಗ್ರೆಸ್ ನಾಯಕರಿಗೆ ಮನವೊಲಿಕೆ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಅವ್ರನ್ನ ಕರೆತಿರುವಂಥ ಪ್ರಯತ್ನದಲ್ಲಿ ಪರಿಷತ್ ಸದಸ್ಯರಾದ ಸಲೀಂ ಅಹಮದ್ ಮತ್ತು ಶಾಸಕರಾಗಿದ್ದ ರಿಜ್ವಾನ್ ಅರ್ಷದ್ ಅವರು ಕೂಡ ಯಶಸ್ವಿಯಾದಂತೆ ಕಾಣಿಸ್ತಾ ಇದೆ. ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಮುಖ್ಯಮಂತ್ರಿಗಳು ಸಾದಿಕ್ ಪೈಲ್ವಾನ್ ಮನವೊಲಿಕೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಬಹುತೇಕ ಅವರು ಒಪ್ಪಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಆದರೆ ಅವರು ಸ್ಪರ್ಧಾ ಕಣದಿಂದ ಹಿಂದೆ ಸರಿಬಹುದು. ಆದರೆ ಅವರು ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ಕಾರಣ ಮತ್ತು ನಾಮಪತ್ರವನ್ನು ವಾಪಸ್ ಪಡೆಯದ ಕಾರಣ ಸ್ಕೂಟ್ನಿಲಿ ಅವ್ರ ಹೆಸರು ಹಾಗೆ ಉಳ್ಕೊಳ್ತು. ಅಂದರೆ ಅವರು ಬಹಿರಂಗವಾಗಿ ಘೋಷಣೆ ಮಾಡಬೇಕಾಗುತ್ತೆ, ನನ್ನ ಹೆಸರಿದ್ರೂ ಕೂಡ ನನಗೆ ಮತವನ್ನು ಹಾಕಬೇಡಿ ಅಥವಾ ನನ್ನ ಬದಲಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿ ಅನ್ನುವಂಥದ್ದು. ಅದನ್ನು ಅವರು ಅಧಿಕೃತವಾಗಿ ಘೋಷಣೆ ಮಾಡಬೇಕಾಗುತ್ತೆ. ಅಧಿಕೃತ ಘೋಷಣೆ ಮಾಡಿದ ನಂತರದಲ್ಲಿ ಅವರ ಅಧಿಕೃತವಾದ ಬೆಂಬಲವಾಗುತ್ತೆ ಅಥವಾ ಅವರಿಗೆ ಮತವನ್ನು ಹಾಕಬೇಡಿ ಅನ್ನುವಂಥ ಅವರ ಅಧಿಕೃತ ಹೇಳಿಕೆಯನ್ನು ಕೊಟ್ಟಂತಾಗುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.